ರಾಜ್ಕುಮಾರ್ ಅವರನ್ನು ಬೈಕೊಂಡು ಓಡಾಡ್ತಿದ್ದವರೆಲ್ಲ ಇವತ್ತು ರಾಜ್ಕುಮಾರ್ ಅವ್ರನ್ನ ಹೊಗಳ್ತಿದ್ದಾರೆ. ಅದು ಒಂದು ಅವ್ರಿಗೆ ಹೊಗಳಿದ್ರೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋದು ಒಂದು ಕಾರಣ ಇರ್ಬೋದು, ಅಥವಾ ಅವ್ರಿಗೆ ಅದರ ನಿಜದ ಸ್ಥಿತಿ ಅರಿವಾಗಿರ್ಬೋದು. ರಾಜ್ಕುಮಾರ್ ಅವರ ಸಾಧನೆ ಏನು, ಅದರ ಪರಿಣಾಮ ಏನು, ಅದರ ಉಪಯೋಗ ಏನು ಅಂತ ಈಗ ಅರ್ಥ ಆಗಿರ್ಬೋದು ಅಂತ ಅದನ್ನು ವಿಶ್ಲೇಷಣೆ ಮಾಡ್ಬೋದು. ಸರಿ, ಒಂದು ಕಡೆ ಅಣ್ಣವರ ಸಿನಿಮಾಗಳ ಅಥವಾ ಆಯ್ಕೆಗಳ ಈ ಪ್ರಜ್ಞೆ ಒಂದು, ನಿರ್ದೇಶಕರಿಗೆ ಬಿಟ್ಕೊಡ್ತಿದ್ದ ಪ್ರಜ್ಞೆ ಒಂದು, ಮತ್ತು ಚಿತ್ರರಂಗದಲ್ಲಿ ಯಾವ್ಯಾವ ರೀತಿ ಸಿನಿಮಾಗಳನ್ನ ಕೊಡಬೇಕು, ಕಾದಂಬರಿ ಆಧಾರಿತ ಈ ಥರ ಪ್ರಜ್ಞೆ ಒಂದು. ನನಗೊಂದು ಕುತೂಹಲ, ಅಣ್ಣವರ ವ್ಯಾವಹಾರಿಕ ಪ್ರಜ್ಞೆ ಹೇಗಿತ್ತಿತ್ತು, ಅದಕ್ಕೆ ಅಮ್ಮನವರು ಯಾವ ರೀತಿಯಾಗಿ ನಿಂತ್ಕೋತಿದ್ರು ಅನ್ನೋದು, ವ್ಯಾವಹಾರಿಕ ಪ್ರಜ್ಞೆ ಅಣ್ಣವ್ರು ಹೇಗಿರ್ತಿತ್ತು ಆವತ್ತಿನ ಕಾಲಕ್ಕೆ ಅನ್ನೋದು. ಸರ್, ರಾಜ್ಕುಮಾರ್ ಅವರೇ ಹೇಳಿದ್ದು 100 ಸಿನಿಮಾಗಳವರೆಗೆ ಆಯ್ಕೆ ಇರಲಿಲ್ಲ ನಮಗೆ. ಯಾಕೆಂದರೆ ದುಡ್ಡು ತುಂಬ ಕಡಿಮೆ ಬರ್ತಿತ್ತು, ದೊಡ್ಡ ಕುಟುಂಬ ಸಾಕಬೇಕಾಗಿತ್ತು, ಎಲ್ಲಿ ಕೆಲಸ ಇಲ್ಲದೆ ಇದ್ದರೆ ಹೊಟ್ಟೆಗಿಲ್ವೋ ಅನ್ನೋ ಕಾರಣಕ್ಕೆ ಬಂದ ಸಿನಿಮಾಗಳನ್ನೆಲ್ಲ ಒಪ್ಕೊಂಡಿದ್ದಿದೆ. 100 ಸಿನಿಮಾ ಆದಮೇಲೆ ಒಂದು ಮನೆ ಆಗಿ, ಓಡಾಡೋದಕ್ಕೊಂದು ಕಾರು, ಎಲ್ಲರಿಗೂ ಹೊಟ್ಟೆ ಬಟ್ಟೆಗೆ ಸಮಾನವಾದ ಮೇಲೆ ಇನ್ನು ನಮಗೇನು ಬೇಕು, ಸಾಕು ಅನ್ನಿಸ್ಬಿಡ್ತು ಅಂತ ವರದಣ್ಣ ಮತ್ತು ಅಣ್ಣವ್ರದ ತೀರ್ಮಾನಗಳಿದು. ಚೆನ್ನಾಗಿದೆ, ಸಾಕು ಅನ್ನಿಸ್ಬಿಡ್ತು. ಆಮೇಲೆ ನಾವೇನು ಮಾಡಿದ್ವಿ, ಆಯ್ಕೆ ಅಂತ ಅಲ್ಲಿಂದ ಶುರುವಾಯಿತು. ಯಾವ ಪಾತ್ರ ಮಾಡಬೇಕು, ಯಾವ ಸಿನಿಮಾ ಮಾಡಬೇಕು, ಅದರಿಂದ ಸಮಾಜಕ್ಕೆ ಏನು ಉಪಯೋಗ. ಸರ್, ನಿಜಕ್ಕೂ ಇವತ್ತಿನ ಈ ಸಂಚಿಕೆ ನನ್ನ ಜೀವನದಲ್ಲಿ ಈ 10 ಎಪಿಸೋಡ್ಗಳಲ್ಲಿ ಸಖತ್ ಮಜಾ ಕೊಟ್ಟಂಥ ಎಪಿಸೋಡ್ ಕೂಡ ಹೌದು, ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಂಥ ಎಪಿಸೋಡ್ ಕೂಡ ಹೌದು. ಯಾಕಂದರೆ ಮೇಹೂ ಸರ್ ಅವ್ರನ್ನ 10 ವರ್ಷಗಳಲ್ಲಿ ಕಂಡಂಥವ್ರು, ನೀವು ಅವ್ರನ್ನ ಡೈಲಾಗ್ಗಳು ಹೇಳ್ತಿದ್ರೆ ನಮಗೆ ಇದೇನಪ್ಪ ಇಷ್ಟು ಮಜಾ ಇರುತ್ತಲ್ಲ ಅನ್ನೋ ಜೊತೆ ಇರಬೇಕಿತ್ತಲ್ಲ ಆ ಕಾಲದಲ್ಲಿ ಅನಿಸಿದ್ದು ನಿಜ ನನಗೆ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾನು ಮೊದಲೇ ಕೇಳಿದಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ಇವತ್ತಿನ ಈ ಇನಿಷಿಯೇಟಿವ್ ಬಗ್ಗೆ, ಅಣ್ಣವರ ಸಿನಿಮಾ ಪ್ರಜ್ಞೆ ಬಗ್ಗೆ ಮಾತಾಡಿದ್ವಿ. ಕೊನೆಯದಾಗಿ ಅಣ್ಣವ್ರ ಬಗ್ಗೆ ಈ ಕಾರ್ಯಕ್ರಮದಾಗ ಒಂದೆರಡು ಮಾತು ಹೇಳ್ಬೇಕಾ ಕೇಳ್ಕೊತೀನಿ. ನನಗೆ ಈ ಕಾರ್ಯಕ್ರಮ ಅಥವಾ ಟಿ ವಿ ಸಂದರ್ಶನ ತುಂಬ ಹೊಸದು. ಆತ್ಮೀಯರಾದಂಥ ಪ್ರಕಾಶ್ ರಾಜ್ ಮೇಹು ಅವರು ನನಗೆ ಹೇಳಿದ್ರಿಂದ ಈ ಅವಕಾಶ ಸಿಕ್ಕಿದೆ, ಅವರಿಗೆ ಕೃತಜ್ಞತೆ ಹೇಳ್ತೀನಿ. ಆದರೆ ನನಗೆ ಸುಮ್ಮನೆ ಎಲ್ಲ ರಾಜ್ಕುಮಾರ್ ಚಿತ್ರಗಳ ಹಲವು ಡೈಲಾಗ್ಗಳು, ಹಾಡುಗಳು ನನಗೆ ತುಂಬ ಭಾವಕೋಶದಲ್ಲಿದೆ. ನೆನಪಿನ ಭಾಳ ಜೀವ ಅಂತ ನನಗೆ ಹೇಳ್ತಾರೆ. ರಮೇಶ್ ಅವರ ಒಂದು ಸ್ಫೂರ್ತಿಯಲ್ಲಿ ನಾನೊಂದು ಡೈಲಾಗ್ನ ಒಂದು ಸಾಲನ್ನು ಹೇಳೋಕ್ಕೆ ಆಸೆ ಪಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ಶರಣಾಗತಿ ಠೇಂಕರಿಸಿ ಬಿಲ್ಲಿಗೆ ಎದೇರಿ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗುವುದು ಕ್ಷಾತ್ರ ಧರ್ಮಕ್ಕೆ ಅವಮಾನ. ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ, ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ, ಇದೇ ನನ್ನ ಕೊನೆಯ ಮಾತು. ರಾಯಭಾರಿಗಳಾಗಿ ಬಂದಿದ್ದೀರಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅನಂತರ ನಿಮ್ಮ ಪ್ರಭುಗಳಿಗೆ ನಮ್ಮ ತೀರ್ಮಾನವನ್ನು ತಿಳಿಸುವಂಥವರಾಗಿ. ಸೂಪರ್ ಸೂಪರ್ ಸರ್, ನಮಸ್ಕಾರ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿತ್ತು. ನಮಸ್ಕಾರ ಸರ್. ಮಂಡ್ಯ ರಮೇಶ್ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಫ್ರೀ ಮಾಡಿಕೊಂಡು ಸರ್ ಅವರ ಒಂದಷ್ಟು ನಾನು ಹಿಂದೆ ಕೂಡ ಮಾತಾಡಿದ್ವಿ ನಿಮ್ಮ ಹತ್ರ. ನಾನು ಆ ಟೈಮಲ್ಲಿ ರಮೇಶ್ ಗೆಳೆಯ ಅನ್ನೋ ಪದ ಬಳಸ್ತೀರ, ನನಗದು ಅನ್ನಿಸ್ತು ನಾವು ಆ ಥರ ಕರೆಯೋಣ ಅಂತೇಳಿ. ಅದೊಂಥರ ಏನೋ ತುಂಬ ಆತ್ಮೀಯತೆಯನ್ನು ಬೆಳೆಸೋವಂಥ ಪದ. ಸೊ ಇವತ್ತಿನ ಈ ಅಣ್ಣವರ ಸಿನಿಮಾ ಪ್ರಜ್ಞೆ, ಅಣ್ಣವರ ಡಾಕ್ಟರ್ ರಾಜ್ ಸರಳ ಸಿರಿವಂತ ಅನ್ನೋ ಒಂದು ಈ ಸಬ್ಜೆಕ್ಟ್ಗೆ ನಿಜಕ್ಕೂ ಬಂದಿದ್ದು ಖುಷಿ ಆಯಿತು. ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ಸರ್, ರಾಜ್ಕುಮಾರ್ ಬಗ್ಗೆ ಕಾರ್ಯಕ್ರಮ ನೀವು ಮಾಡ್ತೀವಿ ಅಂತ ಸ್ಪೆಷಲ್ಲಾಗಿ ಇಟ್ಕೊಂಡು ವಿಶೇಷವಾಗಿ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ದೊಡ್ಡ ಅದ್ಭುತ. ಇದು ಯಾಕೆ ಅದ್ಭುತಗಳು ಅಂತಂದರೆ ಇದೊಂದು ಸಕಾರಾತ್ಮಕವಾದ ಚಿಂತನೆ ಸರ್. ಅಂದರೆ ನಮ್ಮ ಕಳೆದು ಹೋದ ಎಷ್ಟೋ ಮೌಲ್ಯಗಳ ಒಂದು ದೊಡ್ಡ ಕುರುಹು ರಾಜ್ಕುಮಾರ್ ಕೂಡ. ಆತನೇ ಒಂದು ದೊಡ್ಡ ವ್ಯಾಲ್ಯೂ. ಆ ವ್ಯಾಲ್ಯೂನ ಮುಂದಿನ ತಲೆಮಾರು ಹುಡುಗರಿಗೆ ಎಲ್ಲರೂ ದಾಖಲಾಗಲಿ ಹೇಳಿ ಅಂತ. 10 ವರ್ಷನೋ ಬಿಟ್ಟು ವರ್ಷನೋ ಯಾರೋ ಒಬ್ಬ ಆ್ಯಕ್ಟಿಂಗ್ ಕಲಿತೀನಿ ಅಂದವನು ಕೂಡ ಒಬ್ಬ ಆ್ಯಕ್ಟ್ರಿಗೆ ಇಷ್ಟೆಲ್ಲ ಸಾಮಾಜಿಕ ಜವಾಬ್ದಾರಿಗಳು, ಇಷ್ಟೆಲ್ಲ ಪದಕೋಶ, ಇಷ್ಟೆಲ್ಲ ಗ್ರಾಮೀಣ ಹಿನ್ನೆಲೆ, ಇಷ್ಟೊಂದು ಹಸುವು ಎಲ್ಲ ಬೇಕಾ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅದಕ್ಕೆ ಈ ಕಾರ್ಯಕ್ರಮ ಅನುಕೂಲ ಆದರೆ ಅದೊಂದು ದೊಡ್ಡ ಸಂತೋಷ. ಅದು ಅದೇ ಸಾರ್ಥಕ ಭಾವ. ಅದಕ್ಕಾಗಿ ನಿಮ್ಗೆ ಅಭಿನಂದನೆಗಳು ಈ ಥರದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ. ಮತ್ತು ಇಬ್ಬರು ಪ್ರಚಂಡರು, ಒಂದು ಅವರ ಇವನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ, ನಾನು ನಮ್ಮ ರಂಗಾಯಣದ ಆರಂಭದ ದಿನಗಳಿಂದ ನೋಡ್ತಾಯಿನಿ ಅವನ್ನ. ನಾನು ಮೊಟ್ಟ ಮೊದಲು ನಾನು ತೆರೆಗೆ ಹಿಂಗೆ ಬಣ್ಣ ಹಚ್ಚಕ್ಕೆ ಅಂತ ಹಿಂಗೆ ಸಿದ್ಧ ಹಿಂಗೆ ಹೊರಟ ತಕ್ಷಣ ನಾಗಾಭರಣ ಅವ್ರ ಹತ್ರ ಇದ್ದ ಪ್ರಕಾಶ್ ರಾಜು ಈತ ಬಂದು ನಿಮ್ಮ ಕಂಸಾಳೆನೂ ಗೊತ್ತಲ್ವಾ, ನಿಮ್ಮ ಕಂಸಾಳೆನೂ ಇದನ್ನು ಮಾಡ್ಬೇಕಂತ ಹಿಂಗೆ ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ಪ್ರಕಾಶ ಇವತ್ತು ಸಣ್ಣ ಹುಡುಗನ ಹಿಂಗೆ ಶೇವ್ ಮಾಡ್ಕೊಂಡು ಓಡಾಡ್ತಾನೆ. ಸಣ್ಣ ಹುಡುಗ ಏನಲ್ಲ, ಅವನು ಬಂದು 30 ವರ್ಷ ಆಯಿತು. 30 ವರ್ಷನೇ. ಬಟ್ 30 ವರ್ಷದಲ್ಲಿ ಅವನು ಬೇರೆ ಬೇರೆ ಇರಲಿಲ್ಲ. ಇವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದು
ನನಗೊಂದು ಸಹಜವಾದ್ದು ಸರಳವಾದ್ದು ಒಂದು 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 ಸಂತೋಷ ಸಿಕ್ತು. ಕೃತಜ್ಞತೆ ಸರ್, ಮನುಷ್ಯನಿಗೆ ಇವತ್ತು ದುಡ್ಡು ಕಾಸು ಎಲ್ಲ ಕೊಟ್ಟು ಸಿಗದೇ ಇದ್ದಿದ್ದು ಸಂತೋಷ. ಅಂಥದ್ರಲ್ಲಿ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ನಾವು ಅನುಭವಿಸಿ ಸಂತೋಷದ ಗಳಿಗೆಗಳಿದೆಯಲ್ಲ, ಇದು ಮಹತ್ವ. ಇದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ. ಮೇಹು ಸರ್, ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗ್ ಒಂದು 7-8 ವರ್ಷಗಳಿಂದ ನಿಮ್ಮನ್ನು ಭೇಟಿಯಾಗಿದ್ದು, ಅವತ್ತಿಂದ ಇವತ್ತಿನವರೆಗೂ ನಮ್ಮ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದೆ. ಈಗ ಹೇಳಬೇಕು ಅಂದರೆ ನಿಮ್ಮ ಶಿಷ್ಯನೇ ನಾವೆಲ್ಲ ಅಣ್ಣವ್ರು ನೋಡಲಿಲ್ಲ, ಅಣ್ಣವ್ರ ಜೊತೆ ನಾವು ಇರೋಕ್ಕಾಗಲಿಲ್ಲ. ಬಟ್ ನೀವು ಅವ್ರ ಜೊತೆ 10 ವರ್ಷಗಳನ್ನು ಕಳೆದ್ರಿ, ಜೊತೆಲಿ ಕೂತಿದ್ರಿ, ಭಕ್ತಾಂಬರೀಷ ಸಿನಿಮಾ ಟೈಮಲ್ಲಿ ಇದ್ರಿ, ಅವ್ರ ಕುಟುಂಬ ಜೊತೆ ಸಾಕಷ್ಟು ಒಡನಾಟಗಳು. ಇವತ್ತಿನ ಕಾರ್ಯಕ್ರಮ ನಾನು ರಾಜ್ಕುಮಾರ್, ನಾನು ಉಳಿದ ಎಲ್ಲ ಹೀರೋಗಳ ಜೊತೆ ಮಾಡಿಬಿಟ್ಟೆ ಸರ್. ರಾಜ್ಕುಮಾರ್ ಅವ್ರ ಜೊತೆ ಮಾತ್ರ ಮಾಡೋಕ್ಕಾಗಿರಲಿಲ್ಲ. ಇವನು ಒಂದು ದಿವಸ ಫೋನ್ ಮಾಡಿ ನನಗೆ, ರಮೇಶ ನಾಡಿದ್ದು ಇದಿರ್ತಾ ಬಂದ್ಬಿಡು, ಡ್ರೆಸ್ ಗೀಸ್ ಎಲ್ಲ ಚೆಕ್ ಮಾಡ್ತಾರೆ, ಒಂದು ದೇವತೆ ಪಾತ್ರ ರಾಜ್ಕುಮಾರ್ ನಿಂದು ಕಾಂಬಿನೇಷನ್ ಇದೆ ಕಣೋ ಅಂತ ಹೇಳ್ಬಿಟ್ಟು 2 ದಿವಸ ಊಟ ತಿಂಡಿ ಮಾಡಿದೆ. ಊರಿನವರೆಲ್ಲ ಸ್ವೀಟ್ ಹಂಚಿದ್ದೆಲ್ಲ ಆಗಿತ್ತು ಸರ್. ಇವನು ಹೇಳಿದ 3ನೇ ದಿನಕ್ಕೆ ಅಪಹರಣ ಆಗೋಯ್ತು ಸರ್. ನಂದೆಂಥ ದೌರ್ಭಾಗ್ಯ ಯೋಚನೆ ಮಾಡಿ ಸರ್. ಇವತ್ತು ನಾವು ಮತ್ತೆ ಈ ಬಿದ್ದೋಗಿರುವಂತಹ ಈ ಚಿತ್ರರಂಗವನ್ನು ಮತ್ತೆ ಎತ್ತಿ ನಿಲ್ಲಿಸಬೇಕಾದ್ರೆ ಅವರ ಮಾಡಿದ ಚಿತ್ರಗಳು, ಅವರ ಚಿಂತನಾ ಕ್ರಮ, ಅವರು ಯಾವ್ಯಾವ ಕಾಲಘಟ್ಟದಲ್ಲಿ ಎಂತೆಂಥ ಸಿನಿಮಾಗಳನ್ನು ಮಾಡಿದ್ರು, ಯಾವ್ಯಾವ ಥರದ ಪಾತ್ರಗಳನ್ನು ಮಾಡಿದ್ರು, ಯಾವ ರೀತಿ ಜನನ ಚಿತ್ರಮಂದಿರ ಒಳಗಡೆ ಬರೋದಕ್ಕೆ ಕಾರಣರಾದರು ಅನ್ನೋದನ್ನು ಅಧ್ಯಯನ ಮಾಡಿ ಅದನ್ನು ಅಳವಡಿಸ್ಕೊಂಡ್ರೆ ಮತ್ತೆ ಚಿತ್ರರಂಗ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಕನ್ನಡ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಬಸವಣ್ಣ ಹೇಗೋ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಕೂಡ ಕನ್ನಡದ ಅಸ್ಮಿತೆಯಾಗಿ ಉಳಿದೇ ಉಳಿತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ನೀವಾಗಲೇ ಹೇಳಿದ್ರಿ ಅದೊಂದು ಪ್ರಾಪ್ತಿ ಅಂತೇಳಿ. ಅದು ಹೆಂಗೆ ಅಂತಂದರೆ, ಈಗ ನನಗೂ ಕೂಡ ಇದು ಪ್ರಾಪ್ತಿ ಸರ್. ಎಷ್ಟೋ ಜನಕ್ಕೆ ಆಸೆಗಳಿರುತ್ತೆ ಅಣ್ಣವ್ರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಸೊ ನನಗೂ ಎಲ್ಲೋ ಒಂದು ಕಡೆ ಅಣ್ಣವ್ರ ಆಶೀರ್ವಾದ ಮಾಡಿ ಹೋಗಮ್ಮ ನಾನು ಇದ್ದೀನಿ ಅಂತ ಎಲ್ಲೋ ಒಂದು ಕಡೆ ಕೈ ಬೆನ್ನು ತಟ್ಟಿದ್ದಕ್ಕೆ, ಆಶೀರ್ವಾದ ಮಾಡಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಸೊ ಅದು ನನಗಾಗಿ ಸಿಕ್ಕಿರೋ ಪ್ರಾಪ್ತಿ. ನಾನು ಈ 90s ಆಗಿರೋದ್ರಿಂದ ನೋಡೋಕ್ಕಾಗಲಿಲ್ಲ ಅಣ್ಣವ್ರನ್ನ. ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡಿದ್ದೆ ಶಬ್ದಗದಿ ಸರ್. ನನ್ನ ಸಿನಿಮಾ ಥಿಯೇಟರ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿ. ಅವ್ರದ್ದು ಲಾಸ್ಟ್ ಸಿನಿಮಾ, ನನ್ನದು ಮೊದಲ ಸಿನಿಮಾ. ಅದು ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಸರ್ ನಾನು ಅದನ್ನು. ನನಗೆ ಅದು ಎಲ್ಲಿ ಕನೆಕ್ಟೋ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದು ಅಣ್ಣವ್ರು ಕೂರಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ತಮ್ಮ ಅವಶ್ಯಕತೆ ಇದ್ದಲ್ಲಿ ಖಂಡಿತ ಹೇಳ್ತೀನಿ. ತುಂಬ ದೊಡ್ಡ ಪ್ಲಾನ್ಸ್ಗಳಿದೆ TV5 ಕಡೆಯಿಂದ ಈ ಅಣ್ಣವ್ರ ಕಾರ್ಯಕ್ರಮ ಸಂಬಂಧಪಟ್ಟಾಗೆ. ನಿಮ್ಮ ಸಹಕಾರ ಇರಲಿ. ಇಲ್ಲಿವರೆಗೂ ಬಂದು ಇಷ್ಟೊತ್ತು ಕೂತು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ TV5 ಕಡೆಯಿಂದ. ಥ್ಯಾಂಕ್ ಯು ಸರ್, ತುಂಬ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.